ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಎಲೆಕ್ಷನ್ ಸೋತ ನಾಯಕರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ? ಸೋಲನ್ನ ಒಪ್ಪಿಕೊಂಡು ರಾಜೀನಾಮೆ ಕೊಟ್ಟು ಸೈಲೆಂಟ್ ಆಗಿ ಮನೆಗೆ ಹೋಗ್ತಾರೆ ಅಲ್ವಾ? ಆದ್ರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಫೈರ್ ಬ್ರ್ಯಾಂಡ್ ನಾಯಕಿ ಮಮತಾ ಬ್ಯಾನರ್ಜಿ ಅವರ ಡಿಕ್ಷನರಿಯಲ್ಲಿ ಸೈಲೆಂಟ್ ಎನ್ನುವ ಪದವೇ ಇಲ್ಲ. ಸೋತ್ರು ಕೂಡ ಇಲ್ಲ, ಗೆದ್ರು ಕೂಡ ಇಲ್ಲ. ಬಂಗಾಳದಲ್ಲಿ ಟಿಎಂಸಿ ಪಕ್ಷ ಹೀನಾಯ ಸೋಲು ಅನುಭವಿಸಿ ಬಿಜೆಪಿ ಭಾರಿ ಬಹುಮತದೊಂದಿಗೆ ಗೆದ್ದ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ಅವರು ಪ್ರೆಸ್ ಮೀಟ್ ಮಾಡಿ ಇಡೀ ದೇಶವೇ ದಂಗಾಗುವಂತಹ, ಪ್ರಜಾಪ್ರಭುತ್ವವೇ ತಲೆ ತಗ್ಗಿಸುವಂತಹ ಕೆಲವು ಭೀಕರ ಆರೋಪಗಳನ್ನು ಮಾಡಿದ್ದಾರೆ. ಅವರ ಒಂದು ಪ್ರೆಸ್ ಮೀಟ್ ಇಡೀ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಕ್ಯಾಂಪ್ ನಲ್ಲಿ ಅಕ್ಷರಶಃ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಚುನಾವಣಾ ಆಯೋಗ ಮತ್ತು ಸಿಆರ್ಪಿಎಫ್ ಯೋಧರು ಸೇರ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ನನ್ನ ಹೊಟ್ಟೆಗೆ ಹೊಡೆದಿದ್ದಾರೆ, ಹೀಗಂತ ಸ್ವತಃ ಒಬ್ಬ ಮುಖ್ಯಮಂತ್ರಿಯೇ ಕಣ್ಣೀರು ಹಾಕ್ತಾ ಆರೋಪಿಸಿದ್ದಾರೆ. ಅಂದ್ರೆ ಬಂಗಾಳದ ಕೌಂಟಿಂಗ್ ಸೆಂಟರ್ ನಲ್ಲಿ ನಡೆದಂತಹ ಭೀಕರ ಘಟನೆಯಾದ್ರೂ ಏನು? ಇದಷ್ಟೇ ಅಲ್ಲ, ಸೋತ್ರು ಕೂಡ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಿಲ್ಲ ಅಂತ ಪಟ್ಟು ಹಿಡಿದಿರುವಂತಹ ದೀದಿ, ನಾನೀಗ ಸ್ವತಂತ್ರಳಾಗಿದ್ದೇನೆ, ಎಷ್ಟು ದಿನ ನೀವು ನೋಡಿದ ಮಮತಾ ಬೇರೆ, ಇನ್ ಮುಂದೆ ನೋಡುವ ಮಮತಾನೇ ಬೇರೆ, ಅಸಲಿ ಆಟ ಈಗ ಶುರುವಾಗುತ್ತೆ ಅಂತ ಕೇಂದ್ರ ಸರ್ಕಾರಕ್ಕೆ ನೇರ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ದೀದಿಗೆ ಹೊಟ್ಟೆಗೆ ಒದ್ದವರು ಯಾರು? ಮೋದಿ ವಿರುದ್ಧ ಮಮತಾ ಅವರು ಮಾಡಿರುವಂತಹ ಆ 3 ಗಂಭೀರ ಆರೋಪಗಳಾದ್ರೂ ಏನೇನು? ಅಸಲಿ ಆಟ ಶುರುವಾಗುತ್ತೆ ಎಂದಿರುವಂತಹ ದೀದಿಯ ಮಾತಿನ ಹಿಂದಿರುವ ಆ ಕರಾಳ ಷಡ್ಯಂತರ ಎಂಥದ್ದು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ವಿಡಿಯೋದಲ್ಲಿ ಮಮತಾ ಬ್ಯಾನರ್ಜಿ ಅವರ ಆ ಸ್ಫೋಟಕ ಪ್ರೆಸ್ ಮೀಟ್ ನ ಅಸಲಿ ಗುಟ್ಟು ಮತ್ತು ಬಂಗಾಳದ ಮುಂದಿನ ಬೆಚ್ಚಿ ಬೀಳಿಸುವಂತಹ ರಾಜಕೀಯ ಚಿತ್ರಣದ ಪ್ರತಿಯೊಂದು ಡೀಟೇಲ್ ಅನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಸೊ ಈ ವಿಡಿಯೋವನ್ನ ಪ್ರತಿಯೊಬ್ಬ ರಾಜಕೀಯ ಆಸಕ್ತನು ಕೂಡ ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಬಂಗಾಳದಲ್ಲಿ ದೀದಿ ಸೋತು ಬಿಜೆಪಿ ಬಹುಮತದಿಂದ ಗೆದ್ದಿದೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಅಲ್ಲಿ ರಾಜೀನಾಮೆಯನ್ನು ಕೊಡಬೇಕು. ಆದ್ರೆ ಮಮತಾ ಬ್ಯಾನರ್ಜಿ ಅವರು ರಾಜೀನಾಮೆ ಕೊಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಮೋದಿ ಸರ್ಕಾರ ಮುಂದೇನ್ ಮಾಡ್ಬೇಕು? ಮಮತಾ ಬ್ಯಾನರ್ಜಿ ಅವರನ್ನ ಬಂಗಾಳದಿಂದ ಗಡೀಪಾರು ಮಾಡ್ಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಟಿವಿ ಪರದೆಯ ಮೇಲೆ ಬಿಜೆಪಿಯ ನಂಬರ್ಗಳು ಮ್ಯಾಜಿಕ್ ಫಿಗರ್ ದಾಟ್ತಾ ಇದ್ದಂತೆಯೇ ಮಮತಾ ಬ್ಯಾನರ್ಜಿ ಅವರು ನೇರವಾಗಿ ಕೋಲ್ಕತ್ತಾದ ತಮ್ಮ ನಿವಾಸದಿಂದ ಕ್ಯಾಮೆರಾಗಳ ಮುಂದೆ ಬರ್ತಾರೆ. ಅವರ ಮುಖದಲ್ಲಿ ಸೋಲಿನ ನಿರಾಸೆಗಿಂತ ಸೇಡು ತೀರಿಸಿಕೊಳ್ಳುವ ಆಕ್ರೋಶವೇ ಹೆಚ್ಚಾಗಿ ಎದ್ದು ಕಾಣಿಸ್ತಾ ಇತ್ತು. ಕ್ಯಾಮೆರಾ ಮುಂದೆ ಬಂದವರೇ ದೀದಿ ಸಿಡಿಸಿದ ಮೊದಲ ಬಾಂಬ್ ಇಡೀ ದೇಶವನ್ನ ನಡಗಿಸಿತ್ತು. ನೀವು ಟಿವಿಯಲ್ಲಿ ನೋಡ್ತಾ ಇರೋದು ಅಸಲಿ ರಿಸಲ್ಟ್ ಅಲ್ಲ. ಕೌಂಟಿಂಗ್ ಸೆಂಟರ್ ಒಳಗೆ ನನ್ನ ಟಿಎಂಸಿ ಏಜೆಂಟ್ ಗಳನ್ನ ಬಲವಂತವಾಗಿ ಹೊರ ಹಾಕಲಾಗ್ತಾ ಇದೆ. ಇದನ್ನ ಪ್ರಶ್ನಿಸಲು ನಾನು ಖುದ್ದಾಗಿ ಅಲ್ಲಿಗೆ ಹೋದಾಗ ಅಲ್ಲಿನ ಭದ್ರತಾ ಪಡೆಗಳು, ಕೇಂದ್ರ ಸಶಸ್ತ್ರ ಪಡೆಗಳು, ಬಿಜೆಪಿಯ ಗೂಂಡಗಳು ಸೇರ್ಕೊಂಡು ನನ್ನ ಮೇಲೆಯೇ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ, ನನ್ನನ್ನ ತಳ್ಳಾಡಿ ನನ್ನ ಹೊಟ್ಟೆಗೆ ಒದ್ದಿದ್ದಾರೆ. ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದ್ರು ಕೂಡ ಚುನಾವಣಾ ಆಯೋಗ ಕಣ್ಮುಚ್ಚಿ ಕುಳಿತುಕೊಂಡಿತ್ತು ಅಂತ ಮಮತಾ ಬ್ಯಾನರ್ಜಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿಗೆ, ಅದು ಒಬ್ಬ ಮಹಿಳಾ ನಾಯಕಿಗೆ ಕೌಂಟಿಂಗ್ ಕೇಂದ್ರದಲ್ಲಿ ಇಂತಹ ಪರಿಸ್ಥಿತಿ ಬಂದಿತ್ತಾ? ಅಥವಾ ತಮ್ಮ ಪಕ್ಷದ ಸೋಲನ್ನ ಅರಗಿಸಿಕೊಳ್ಳಲಾಗದೆ ಜನರ ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳಲು ದೀದಿ ಆಡ್ತಾ ಇರುವ ಮತ್ತೊಂದು ಹೈಡ್ರಾಮಾ ಇದಾ ಎನ್ನುವಂತಹ ಭಾರಿ ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಆದ್ರೆ ದೀದಿಯ ಈ ಮಾತುಗಳು ಬಂಗಾಳದಲ್ಲಿರುವಂತಹ ಅವರ ಲಕ್ಷಾಂತರ ಕಾರ್ಯಕರ್ತರನ್ನ ಅಕ್ಷರಶಃ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಸ್ನೇಹಿತರೆ, ಈ ಪ್ರೆಸ್ ಮೀಟ್ ನಲ್ಲಿ ಮತ್ತೊಂದು ಆಘಾತಕಾರಿ ವಿಚಾರವೆಂದರೆ ದೀದಿಯ ಮೊಂಡತನ. ಯಾವುದೇ ರಾಜ್ಯದಲ್ಲಿ ಆಡಳಿತ ಪಕ್ಷ ಸೋತ್ರೆ ಅಂದು ಸಂಜೆ ಮುಖ್ಯಮಂತ್ರಿಗಳು ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ಕೊಡುವುದು ಸಂವಿಧಾನದ ನಿಯಮ. ಆದ್ರೆ ಮಮತಾ ಬ್ಯಾನರ್ಜಿ ಇದನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕೂ ನಾನು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ. ಬಂಗಾಳದ ಜನ ನನ್ನನ್ನ ಸೋಲಿಸಲಿಲ್ಲ. ಈ ಜನಾದೇಶವನ್ನ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಇವಿಎಂ ಹ್ಯಾಕಿಂಗ್ ಮತ್ತು ಸಿಆರ್ಪಿಎಫ್ ಪಡೆಗಳನ್ನ ಬಳಸಿ ಕದ್ದಿದ್ದಾರೆ. ಈ ಅಕ್ರಮ ಎಲೆಕ್ಷನ್ ಅನ್ನ ನಾನು ಒಪ್ಪಿಕೊಳ್ಳೋದಿಲ್ಲ. ಕೋರ್ಟ್ ನಿಂದ ನ್ಯಾಯ ಸಿಗೋವರೆಗೂ ನಾನು ಈ ಕುರ್ಚಿಯಿಂದ ಕದಲೋದಿಲ್ಲ ಅಂತ ಅವರು ಖಡಕ್ ಆಗಿ ಪಟ್ಟು ಹಿಡಿದಿದ್ದಾರೆ. ದೀದಿಯ ಈ ನಡೆಯಿಂದ ಬಂಗಾಳದಲ್ಲಿ ಈಗ ಸಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದ್ದು, ಸೋತರು ಕೂಡ ಕುರ್ಚಿ ಬಿಡದಂತಹ ದೀದಿಯ ಈ ವರ್ತನೆ ನೋಡಿ ರಾಜಕೀಯ ಪಂಡಿತರೇ ಅಕ್ಷರಶಃ ತಲೆ ಕೆಡಿಸಿಕೊಂಡಿದ್ದಾರೆ. ಮಮತಾ ಬ್ಯಾನರ್ಜಿ ಕೇವಲ ಹಲ್ಲೆಯ ಆರೋಪ ಮಾಡಿ ಸುಮ್ಮನಾಗಿಲ್ಲ. ಅವರು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ 3 ಭಾರಿ ದೊಡ್ಡ ಆರೋಪಗಳನ್ನ ಮಾಡಿದ್ದಾರೆ. ಅದರಲ್ಲಿ ಆರೋಪ 1, ಕೇಂದ್ರ ಏಜೆನ್ಸಿಗಳ ದುರ್ಬಳಕೆ. ಕಳೆದ 2 ವರ್ಷಗಳಿಂದ ಇಡಿ ಮತ್ತು ಸಿಬಿಐ ಮೂಲಕ ನನ್ನ ಪಕ್ಷದ ನಾಯಕರನ್ನ ಜೈಲಿಗೆ ಹಾಕಿದ್ರು, ನಮ್ಮ ಹಣಕಾಸಿನ ಮೂಲಗಳನ್ನ ಕಟ್ ಮಾಡಿದ್ರು, ನಮ್ಮ ನಾಯಕರನ್ನ ಹೆದರಿಸಿ ಬಿಜೆಪಿಗೆ ಸೇರಿಸಿಕೊಂಡ್ರು. ಇದು ಪ್ರಜಾಪ್ರಭುತ್ವವಲ್ಲ, ಇದು ಕೇಂದ್ರದ ದಬ್ಬಾಳಿಕೆ ಅಂತ ಗುಡುಗಿದ್ರು. ಇನ್ನು ಅವರು ಮಾಡಿರುವಂತಹ 2ನೇ ಆರೋಪ, ಚುನಾವಣಾ ಆಯೋಗ ಬಿಜೆಪಿಯ ಕೈಗೊಂಬೆ. ನಾನು ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದೆ, ಈ ಎಲೆಕ್ಷನ್ ಕಮಿಷನ್ ಬಿಜೆಪಿಯ ಆಫೀಸ್ ತರಹ ಕೆಲಸ ಮಾಡ್ತಾ ಇದೆ. ಬಂಗಾಳದ ಪೊಲೀಸರನ್ನ ಮೂಲೆ ಗುಂಪು ಮಾಡಿ ಕೇಂದ್ರದಿಂದ ಸಿಆರ್ಪಿಎಫ್ ಯೋಧರನ್ನ ತಂದು ನಮ್ಮ ಮುಸ್ಲಿಂ ಮತ್ತು ದಲಿತ ವೋಟರ್ಗಳನ್ನ ಬೂತ್ ನ ಒಳಗೆ ಹೋಗದಂತೆ ತಡೆದಿದ್ದಾರೆ. ಇನ್ನು ಮಮತಾ ಬ್ಯಾನರ್ಜಿ ಅವರು ಮಾಡಿರುವಂತಹ 3ನೇ ಅತಿ ದೊಡ್ಡ ಆರೋಪ ಏನಂದ್ರೆ ಇವಿಎಂ ಹ್ಯಾಕಿಂಗ್ ಷಡ್ಯಂತರ. ಭವಾನಿಪುರ ಸೇರಿದಂತೆ ನಮ್ಮ ಸ್ಟ್ರಾಂಗ್ ಹೋಲ್ಡ್ ಕ್ಷೇತ್ರದಲ್ಲಿಯೇ ಬಿಜೆಪಿ ಗೆದ್ದಿದೆ ಅಂದ್ರೆ ಅದು ಇವಿಎಂ ಹ್ಯಾಕ್ ಮಾಡದೆ ಅಸಾಧ್ಯ. ವಿವಿಪ್ಯಾಟ್ ಸ್ಲಿಪ್ ಗಳನ್ನ ಎಣಿಕೆ ಮಾಡಲು ಇವರು ಬಿಡ್ತಾ ಇಲ್ಲ. ಇದು ಮೋದಿ ಮತ್ತು ಅಮಿತ್ ಶಾ ಅವರು ಸೇರಿ ಮಾಡಿದಂತಹ ಡಿಜಿಟಲ್ ಕಳ್ಳತನ ಅಂತ ಮಮತಾ ಬ್ಯಾನರ್ಜಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ದೀದಿಯ ಇಡೀ ಪ್ರೆಸ್ ಮೀಟ್ ನಲ್ಲಿ ಅತಿ ಹೆಚ್ಚು ವೈರಲ್ ಆಗ್ತಾ ಇರೋದು ಮತ್ತು ಬಿಜೆಪಿಗೆ ಅತಿ ಹೆಚ್ಚು ನಡಕ ಹುಟ್ಟಿಸ್ತಾ ಇರೋದು ಅವರ ಕೊನೆಯ ಡೈಲಾಗ್, ಇಷ್ಟು ದಿನ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದೆ, ನನ್ನ ತಲೆಯ ಮೇಲೆ ಸಂವಿಧಾನಿಕ ಜವಾಬ್ದಾರಿ ಇತ್ತು, ಹೀಗಾಗಿ ನಾನು ಕಾನೂನಿನ ಚೌಕಟ್ಟಿನಲ್ಲಿ ಬಹಳ ಸಂಯಮದಿಂದ ಇದ್ದೆ. ಆದ್ರೆ ಈಗ ನನ್ನ
ನನ್ನ ಕುರ್ಚಿಯಿಂದ ಇಳಿಸ್ತಾ ಇದ್ದೀರಿ ಅಲ್ವಾ? ಕೇಳಿಸ್ಕೊಳ್ಳಿ ಮೋದಿ ಅವರೇ, ನಾನೀಗ ಕಂಪ್ಲೀಟ್ ಆಗಿ ಸ್ವತಂತ್ರಳಾಗಿದ್ದೀನಿ. ಕುರ್ಚಿ ಹೋದ್ರೆ ನನಗೇನು ನಷ್ಟವಿಲ್ಲ. ನಾನು ರಸ್ತೆ ಹೋರಾಟದಿಂದಲೇ ಬೆಳೆದು ಬಂದವಳು. ಇಷ್ಟು ದಿನ ನೀವು ನೋಡಿದ ಮಮತಾನೇ ಬೇರೆ, ಇನ್ ಮುಂದೆ ನೋಡುವ ಮಮತಾನೇ ಬೇರೆ. ಸಿಎಂ ಕುರ್ಚಿಯಲ್ಲಿದ್ದ ದೀದಿಯನ್ನ ಎದುರಿಸಿದ್ದೀರಿ, ಈಗ ರಸ್ತೆಯಲ್ಲಿ ನಿಂತಿರುವಂತಹ ಬಂಡಾಯಗಾರ್ತಿ ಮಮತಾಳನ್ನ ಎದುರಿಸಲು ರೆಡಿಯಾಗಿ ಅಸಲಿ ಆಟ ಈಗ ಶುರುವಾಗುತ್ತೆ ಅಂತ ದೀದಿ ತೊಡೆತಟ್ಟಿದ್ದಾರೆ. ದೀದಿಯ ಈ ಮಾತಿನ ಅರ್ಥವೇನ್ ಗೊತ್ತಾ? ಇನ್ ಮುಂದೆ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಯಾವುದೇ ಯೋಜನೆ ತಂದರೂ ಕೂಡ, ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಮಮತಾ ಬ್ಯಾನರ್ಜಿ ಬೀದಿಗಳಿದು ಭಾರಿ ದೊಡ್ಡ ಮಟ್ಟದ ಪ್ರತಿಭಟನೆ ಬಂದ್ ಹೋರಾಟಗಳನ್ನ ಮಾಡಲಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ಒಂದೇ ಒಂದು ದಿನವೂ ಕೂಡ ನೆಮ್ಮದಿಯಿಂದ ಆಡಳಿತ ನಡೆಸಲು ಬಿಡೋದಿಲ್ಲ ಎನ್ನುವ ಪಕ್ಕಾ ವಾರ್ನಿಂಗ್ ಇದಾಗಿದೆ. ಇನ್ನು ಮಮತಾ ಬ್ಯಾನರ್ಜಿ ಅವರ ಈ ಸ್ಫೋಟಕ ಆರೋಪಗಳಿಗೆ ಬಿಜೆಪಿ ಕೂಡ ತಿರುಗೇಟನ್ನ ಕೊಟ್ಟಿದೆ. ದೀದಿಗೆ ತಮ್ಮ ಸೋಲನ್ನು ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಬಂಗಾಳದ ಜನತೆ ಅವರ ಭ್ರಷ್ಟಾಚಾರ ಮತ್ತು ತುಷ್ಟೀಕರಣದ ರಾಜಕಾರಣವನ್ನ ಕಸದ ಬುಟ್ಟೆಗೆ ಎಸೆದಿದ್ದಾರೆ. ಆ ಹತಾಶೆಯಿಂದಲೇ ಅವರು ಈಗ ಸಿಆರ್ಪಿಎಫ್ ಯೋಧರ ಮೇಲೆ, ಯೂನಿಫಾರ್ಮ್ ಹಾಕಿರುವ ಸೈನಿಕರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಹೊಟ್ಟೆಗೆ ಒದ್ದರು ಹಲ್ಲೆ ಮಾಡಿದರು ಎಂದೆಲ್ಲ ಶುದ್ಧ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಇದು ದೀದಿಯ ಸಿಂಪತಿ ಗೇಮ್ ಅಂತ ಬಿಜೆಪಿ ನಾಯಕರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಇತ ಸಿಆರ್ಪಿಎಫ್ ಹಿರಿಯ ಅಧಿಕಾರಿಗಳು ಕೂಡ ಸ್ಪಷ್ಟನೆ ನೀಡಿದ್ದು, ಯಾವುದೇ ಎಣಿಕೆ ಕೇಂದ್ರದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಹಲ್ಲೆ ನಡೆದಿಲ್ಲ. ನಾವು ಕೇವಲ ಭದ್ರತಾ ನಿಯಮಗಳನ್ನ ಪಾಲಿಸಿದ್ದೀವಿ. ಸಿಸಿ ಕ್ಯಾಮೆರಾಗಳಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಹೀಗಂತ ಮಮತಾ ಬ್ಯಾನರ್ಜಿ ಅವರ ಆರೋಪವನ್ನ ಕಂಪ್ಲೀಟ್ ಆಗಿ ತಳ್ಳಿ ಹಾಕಲಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಮತಾ ಬ್ಯಾನರ್ಜಿ ಅವರು ಸಿಎಂ ಕುರ್ಚಿ ಕಳೆದುಕೊಂಡಿರಬಹುದು, ಆದ್ರೆ ಅವರಲ್ಲಿರುವಂತಹ ಬಂಡಾಯದ ಕಿಡಿ ಮಾತ್ರ ಇನ್ನೂ ಕೂಡ ಆರಿಲ್ಲ. ಬಂಗಾಳದ ರಾಜಕಾರಣದಲ್ಲಿ ಎಲೆಕ್ಷನ್ ಮುಗಿದಿದೆ, ಆದ್ರೆ ಅಸಲಿ ಯುದ್ಧ ಈಗಷ್ಟೇ ಶುರುವಾಗಿದೆ. ನಾನೀಗ ಸ್ವತಂತ್ರಳು ಎನ್ನುವ ದೀದಿಯ ಘೋಷಣೆ ಮುಂಬರುವ ದಿನಗಳಲ್ಲಿ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆಯ ಮೇಲೆ ಭಾರಿ ದೊಡ್ಡ ಪರಿಣಾಮವನ್ನ ಬೀರುವ ಎಲ್ಲ ಲಕ್ಷಣಗಳು ಕೂಡ ಇವೆ. ಹೊಸದಾಗಿ ಬಂದಿರುವಂತಹ ಬಿಜೆಪಿ ಸರ್ಕಾರಕ್ಕೆ ದೀದಿ ಖಂಡಿತವಾಗಿಯೂ ಕೂಡ ನಿದ್ದೆಗೆಡಿಸಲಿದ್ದಾರೆ ಎನ್ನುವುದು ಪಕ್ಕಾ. ಸೊ ನಿಮ್ಗೇನನ್ಸುತ್ತೆ? ನನ್ನ ಹೊಟ್ಟೆಗೆ ಉದ್ದರು ಅಂತ ಮಮತಾ ಬ್ಯಾನರ್ಜಿ ಅವರು ಮಾಡಿರುವ ಆರೋಪ ನಿಜವಾಗಿರಬಹುದಾ, ಅಥವಾ ಅದು ಕೇವಲ ಸೋಲಿನ ಹತಾಶೆಯ ಸಿಂಪತಿ ಡ್ರಾಮಾ ಅಂತ ನಿಮ್ಗನ್ಸುತ್ತಾ? ಸೋತ್ರು ಕೂಡ ರಾಜೀನಾಮೆ ಕೊಡೋದಿಲ್ಲ ಅಂತ ಪಟ್ಟು ಹಿಡಿದಿರುವ ದೀದಿಯ ನಿರ್ಧಾರ ಸಂವಿಧಾನಕ್ಕೆ ಮಾಡಿದ ಅವಮಾನವಲ್ವಾ? ಇನ್ಮುಂದೆ ನೋಡುವ ಮಮತಾನೇ ಬೇರೆ, ಅಸಲಿ ಆಟ ಈಗ ಶುರುವಾಗುತ್ತೆ ಎಂದಿರುವಂತಹ ದೀದಿಯ ವಾರ್ನಿಂಗ್ಗೆ ಹೊಸ ಬಿಜೆಪಿ ಸರ್ಕಾರ ತಕ್ಕ ಉತ್ತರ ಕೊಡುತ್ತೆ ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಬಂಗಾಳದ ಆಫ್ಟರ್ ಎಲೆಕ್ಷನ್ ಹೈಡ್ರಾಮಾದ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಜಕೀಯದ ಕ್ಷಣದ ಅಪ್ಡೇಟ್ಸ್ ಗಳು, ಇನ್ಸೈಡ್ ಸ್ಟೋರಿಗಳು ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಬ್ರೇಕಿಂಗ್ ನ್ಯೂಸ್ ನೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ಸತ್ಯದ ಪರವಾಗಿ ನಿಲ್ಲಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.